ವೀಕ್ಷಕರೇ 2026 GBA ಚುನಾವಣೆ ಲೆಕ್ಕಾಚಾರ ಕಾವು ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಎಲೆಕ್ಷನ್ ಕಮಿಷನ್ ಮತ್ತು ಸರ್ಕಾರಕ್ಕಿಂತ ಹೆಚ್ಚಾಗಿ ಆಕಾಂಕ್ಷಿಗಳು ಯಾರು ಅಭ್ಯರ್ಥಿಗಳಾಗಬೇಕು ತುಂಬಾ ದೊಡ್ಡ ಮಟ್ಟದಲ್ಲಿ ಲೆಕ್ಕಾಚಾರ ಮಾಡ್ಕೊಂಡವ್ರೆ. ನಮ್ಮ ಮುಂದಿನ ವಿಧಾನಸಭಾ ಕ್ಷೇತ್ರ ವಿಜಯನಗರ ಅಂದ್ರೆ ಕೃಷ್ಣಪ್ಪ ಅಂದ್ರೆ ವಿಜಯನಗರ ಶಾಸಕರು ಅವರೇ. ಆಕ್ಚುಲಿ ಸಚಿವರಾಗಬೇಕಿತ್ತು ಈ ಸರ್ಕಾರದಲ್ಲಿ. ಅಪ್ಪ ಮಗ ಇಬ್ರು ಕಾಂಗ್ರೆಸ್ಗೆ ಒಂದೊಂದು ಸೀಟನ್ನು ಗೆಲ್ಸಿದ್ರು. ಪ್ರಿಯಾ ಕೃಷ್ಣ ಮತ್ತು ಎಂ ಕೃಷ್ಣಪ್ಪ ಅವರು ಮುಂದೆ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಆದ್ರೆ ಖಂಡಿತವಾಗ್ಲೂ ಸಚಿವರಾಗ್ತಾರೆ. ವಿಜಯನಗರ ವಿಧಾನಸಭಾ ಕ್ಷೇತ್ರದ ಲೆಕ್ಕಾಚಾರ ವಿಧಾನಸಭೆಗೂ ಮತ್ತು ಬಿಬಿಎಂಪಿಗೂ ಹಿಂದೆ ನಡೆದಂತ ಬಿಬಿಎಂಪಿ ಚುನಾವಣೆಗೂ ವ್ಯತ್ಯಾಸ ಇದೆ. 2015 ಬಿಬಿಎಂಪಿ ಚುನಾವಣೆ ಒಟ್ಟು ಮೊದಲನೇದಾಗಿ ಹೇಳ್ಬೇಕಂದ್ರೆ ಬಿಬಿಎಂಪಿ ಅವಧಿಯಲ್ಲಿ ಒಟ್ಟು 8 ವಾರ್ಡ್ ಇತ್ತು ವಿಜಯನಗರದಲ್ಲಿ. ಇದೀಗ GBA ಅಂತ ಆದ್ಮೇಲೆ GBA ವ್ಯಾಪ್ತಿಯಲ್ಲಿ 13 ವಾರ್ಡ್ಗಳು ಬರುತ್ತೆ. 2010 ಮತ್ತು 15 ಚುನಾವಣೆ ಬಿಬಿಎಂಪಿ ಚುನಾವಣೆ ಆದಾಗ ಇಲ್ಲಿ ಎಂ ಕೃಷ್ಣಪ್ಪ ಅವರ ಶಾಸಕರು. 2015 ಬಿಬಿಎಂಪಿ ಚುನಾವಣೆಯಲ್ಲಿ ಬಿಜೆಪಿ 5 ಸ್ಥಾನ, ಕಾಂಗ್ರೆಸ್ 2, ಹಾಗೇನೆ ಸ್ವತಂತ್ರ ಅಭ್ಯರ್ಥಿ 1 ಸ್ಥಾನವನ್ನು ಗೆದ್ದಿದ್ರು. 2010 ಬಿಬಿಎಂಪಿ ಚುನಾವಣೆಯಲ್ಲಿ ಬಿಜೆಪಿ 6, ಕಾಂಗ್ರೆಸ್ 2, JDS ಖಾತೆಯನ್ನ ತೆರೆದಿರಲಿಲ್ಲ. 2023 ವಿಧಾನಸಭಾ ಚುನಾವಣೆ ವಿಚಾರಕ್ಕೆ ಬರೋದಾದ್ರೆ ಎಂ ಕೃಷ್ಣಪ್ಪ ಅವರು ಕಾಂಗ್ರೆಸ್ ಇಂದ 50.50% ಮತವನ್ನು ಪಡೆದ್ರೆ, ಬಿಜೆಪಿ ಅಭ್ಯರ್ಥಿ H. ರವೀಂದ್ರ 45.89% ಮತವನ್ನ ಅಂದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ. ಇನ್ನು 2013 ವಿಧಾನಸಭಾ ಚುನಾವಣೆಯಲ್ಲಿ ಎಂ ಕೃಷ್ಣಪ್ಪ ಅವರು ಕಾಂಗ್ರೆಸ್ ಇಂದ 71.41% ಮತ, ವಿ ಸೋಮಣ್ಣ ಬಿಜೆಪಿಯಿಂದ 41.03% ಮತವನ್ನ ಪಡೆದಿದ್ರು. ನಾವು 2018 ಚುನಾವಣೆ ಲೆಕ್ಕಾಚಾರ ತಗೊಂಡಿಲ್ಲ, ಯಾಕೆಂದ್ರೆ ಆಗ ಬಿಬಿಎಂಪಿ ಎಲೆಕ್ಷನ್ ಆಗಿಲ್ಲ. ಅಕ್ಷಯ್ ಅವರೇ, ತುಂಬಾ ಕುತೂಹಲ ಅಂತಾರೆ, ವಿಧಾನಸಭಾ ಚುನಾವಣೆಯಲ್ಲಿ ಪ್ರಾಬಲ್ಯ ಕಾಂಗ್ರೆಸ್. ಈ ಹಿಂದೆ ನಡೆದಂತ ಬಿಬಿಎಂಪಿ ಚುನಾವಣೆ 2010 ಮತ್ತು 15 ಬಿಜೆಪಿ ಪ್ರಾಬಲ್ಯ. ಖಂಡಿತ ಇದು ಬಿಜೆಪಿ ಮತ್ತು ಕಾಂಗ್ರೆಸ್ನ ಬಿಜೆಪಿ ಅನ್ನೋದಕ್ಕಿಂತ ಸೋಮಣ್ಣ ಮತ್ತು ಕೃಷ್ಣಪ್ಪ ಬಣದ ತುಂಬಾ ಟಗ್ ಆಫ್ ವಾರ್ಗೆ ಸಾಕ್ಷಿಯಾಗಿರುವಂತ 2 ಕ್ಷೇತ್ರಗಳು, 2 ಅಕ್ಕಪಕ್ಕದ ಕ್ಷೇತ್ರಗಳು ವಿಜಯನಗರ ಮತ್ತು ಗೋವಿಂದರಾಜನಗರ. ನೀವು ಹೇಳ್ತಾ ಇದ್ರು ವಿಜಯನಗರಕ್ಕೆ ಹೋದಂತಹ ಸಂದರ್ಭದಲ್ಲಿ ಫುಲ್ಲು ಕೃಷ್ಣಪ್ಪ ಅವರ ಕಟೌಟ್ಗಳು, ಅವ್ರ ಮಗನ ಕಟೌಟ್ಗಳು, ಆ ಕಟೌಟ್ಗಳ ಜೊತೆಗೆ ಆ ಕಟೌಟ್ಗಳಲ್ಲಿ ಅವರಿಗೆ ಶುಭಾಶಯ ಕೋರಿರುವಂತದ್ದು ಹುಟ್ಟುಹಬ್ಬಕ್ಕೆ. ಕ್ಯಾಂಡಿಡೇಟ್ಗಳು ಎಲ್ಲರೂ ಕೂಡ ನೆಕ್ಸ್ಟ್ GBA ಎಲೆಕ್ಷನ್ ನ ಟಿಕೆಟ್ ಆಕಾಂಕ್ಷಿಗಳು. ಸೊ ನಾವು ವಿಜಯನಗರದ ಈ ಹಿಂದಿನ ಚುನಾವಣೆ 2015 ಚುನಾವಣೆಯ ಒಂದು ಅಂಶವನ್ನ ನೋಡೋದಾದ್ರೆ, ಕೆಂಪಾಪುರ ಅಗ್ರಹಾರ ಸ್ವತಂತ್ರ ಅಭ್ಯರ್ಥಿ ಗೆದ್ದಿದ್ರು ಗಾಯತ್ರಿ ಅಂತ ಹೇಳಿ. ವಿಜಯನಗರ ಶ್ರೀಲತಾ ಬಿಜೆಪಿಯಿಂದ ಗೆದ್ದಿದ್ರು. ಹೊಸಹಳ್ಳಿ ವಾರ್ಡ್ ನಿಂದ ಮಹಾಲಕ್ಷ್ಮಿ ಅವರು ಗೆದ್ದಿದ್ರು. ಅತ್ತಿಗುಪ್ಪೆ ಡಾಕ್ಟರ್ S. ರಾಜು ಅಂತ ಹೇಳಿ ಅವ್ರು ಗೆದ್ದಿದ್ರು, ಅವ್ರು ಕೂಡ ಬಿಜೆಪಿ. ಹಂಪಿನಗರ ಆನಂದ್ ಹೊಸೂರು ಅಂತ ಹೇಳಿ ಬಿಜೆಪಿಯಿಂದ ಗೆದ್ದಿದ್ರು. ಬಾಪೂಜಿನಗರ ವಾರ್ಡ್ ಅಜ್ಮಲ್ ಬೇಗ್ ಕಾಂಗ್ರೆಸ್ ನಿಂದ ಗೆದ್ದಿದ್ರು. ಗಾಳಿ ಆಂಜನೇಯ ದೇವಸ್ಥಾನ ವಾರ್ಡ್ ಏನಿದೆ ಅಲ್ಲಿಂದ ಉಮಾ N ಕಾಂಗ್ರೆಸ್ ನಿಂದ ಗೆದ್ದಿದ್ರು. ದೀಪಾಂಜಲಿ ನಗರ ವಾರ್ಡ್ ಅಲ್ಲಿಂದ ಅನುಪಮ ಧರ್ಮಪಾಲ್ ಅವರು ಬಿಜೆಪಿಯಿಂದ ಗೆದ್ದಿದ್ರು. ಸೊ ಇದು 2015 ಲೆಕ್ಕಾಚಾರಗಳು. ಇಲ್ಲಿ ವಿಚಿತ್ರ ಏನು ಅಂತ ಹೇಳಿದ್ರೆ, ಈ 2 ಕ್ಷೇತ್ರ ಗೋವಿಂದರಾಜನಗರದ್ದು ನಾವು ಸಪರೇಟ್ ಆಗಿ ಹೇಳ್ತೀವಿ. ಈ ಅಕ್ಕಪಕ್ಕದ 2 ಕ್ಷೇತ್ರಗಳದ್ದು ಇಂಪಾರ್ಟೆನ್ಸ್ ಏನು ಅಂತ ಹೇಳಿದ್ರೆ, ಇಲ್ಲಿ ಕಾರ್ಪೊರೇಟರ್ಗಳು ಸಿಕ್ಕಾಪಟ್ಟೆ ಪ್ರಬಲರಾಗಿದ್ದಾರೆ. ಈ 2 ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಬಿಜೆಪಿ ಕಾರ್ಪೊರೇಟರ್ ಅವರು ವಿಶೇಷ ಕಾರ್ಪೊರೇಟರ್ಗಳು ತುಂಬಾ ಇನ್ಫ್ಲೂಯೆನ್ಷಿಯಲ್ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ. ಈಗ ಫಾರ್ ಎಕ್ಸಾಂಪಲ್ ಗೋವಿಂದರಾಜನಗರ ಡೀಟೇಲ್ ಹೋದಾಗ ಹೇಳ್ತೀವಿ. ಈಗ ಉಮೇಶ್ ಶೆಟ್ಟಿ ಅವರು ಲಾಸ್ಟ್ ಎಲೆಕ್ಷನ್ ಗೆ ಕ್ಯಾಂಡಿಡೇಟ್ ಕೂಡ ಆದ್ರು, ಬಿಜೆಪಿಯ ಕ್ಯಾಂಡಿಡೇಟ್ ಕೂಡ ಆದ್ರು, ಕಾರ್ಪೊರೇಟರ್ ಆಗಿದ್ದಂತವ್ರು. ಸೊ ವಿಜಯನಗರ ವಸತಿ ಸಚಿವರಾಗಿದ್ದಂತವ್ರು ಹಿಂದೆ ಸಮ್ಮಿಶ್ರ ಸರ್ಕಾರದಲ್ಲಿ 2018 ಕುಮಾರಸ್ವಾಮಿ ಅವರ ಸರ್ಕಾರದಲ್ಲಿ ಸಚಿವರಾಗಿದ್ದಂತವ್ರು. ಯೋಗಿ ಅವರು ಹೇಳಿದ ಹಾಗೆ ಈ ಬಾರಿ ಒಕ್ಕಲಿಗ ಕೋಟಾದ ಅಡಿಯಲ್ಲಿ ಆಗ್ಲೇಬೇಕಿತ್ತು, ಸಚಿವರಾಗಿ ಆಗ್ಬೇಕಿತ್ತು. ಯಾಕಂತ ಹೇಳಿದ್ರೆ ದೀರ್ಘಾವಧಿಯ ಶಾಸಕರು ವಿಜಯನಗರ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ನಿರೀಕ್ಷೆಯಲ್ಲಿದ್ದಾರೆ. ಬಹುಶಃ ರೀಶಫಲ್ ನ ಸಂದರ್ಭದಲ್ಲಿ ಬಹುಶಃ ಎಂ ಕೃಷ್ಣಪ್ಪ ಅವರಿಗೆ ಅವಕಾಶ ಸಿಗಬಹುದು. ಎಸ್, ಇಲ್ಲಿ ಖಂಡಿತವಾಗ್ಲೂ 8 ವಾರ್ಡ್ ಇದ್ದಿದ್ದು 13 ಆಗಿದೆ. ವಾರ್ಡ್ಗಳನ್ನ ಹೇಳ್ತಾ ಹೋಗ್ಬಿಡ್ತೀನಿ. ಅತ್ತಿಕುಪ್ಪೆ ಹಿಂದುಳಿದ ವರ್ಗ A, ಹಂಪಿನಗರ ಹಿಂದುಳಿದ ವರ್ಗ B, ಹೊಸಹಳ್ಳಿ ಹಿಂದುಳಿದ ವರ್ಗ A, ಆದಿಚುಂಚನಗಿರಿ ವಾರ್ಡ್ ಸಾಮಾನ್ಯ ಮಹಿಳೆ, ವಿದ್ಯಾರಣ್ಯ ನಗರ ಹಿಂದುಳಿದ ವರ್ಗ A ಮಹಿಳೆ, KP ಅಗ್ರಹಾರ ಹಿಂದುಳಿದ ವರ್ಗ A ಮಹಿಳೆ, ಸಂಗೊಳ್ಳಿ ರಾಯಣ್ಣ ವಾರ್ಡ್ ಪರಿಶಿಷ್ಟ ಪಂಗಡ ಮಹಿಳೆ, ಬಾಪೂಜಿನಗರ ಹಿಂದುಳಿದ ವರ್ಗ A, ಕೃಷ್ಣದೇವರಾಯ ವಾರ್ಡ್ ಪರಿಶಿಷ್ಟ ಜಾತಿ ಮಹಿಳೆ, ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ವಾರ್ಡ್ ಸಾಮಾನ್ಯ ಮಹಿಳೆ, ಮುನೀಶ್ವರ ಬ್ಲಾಕ್ ಸಾಮಾನ್ಯ ಮಹಿಳೆ, ಆವಲಹಳ್ಳಿ ಹಿಂದುಳಿದ ವರ್ಗ A ಮಹಿಳೆ, ಹಾಗೇನೆ ಕೊನೆಯದಾಗಿ ದೀಪಾಂಜಲಿ ನಗರ ಸಾಮಾನ್ಯ. ಅಕ್ಷಯ್ ಅವರ ಇಲ್ಲಿ ಒಂದು ಗಮನಿಸಬೇಕಾಗಿರೋ ಸಂಗತಿ, ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪ್ರಾಬಲ್ಯ, ಕಳೆದ 2 ಬಿಬಿಎಂಪಿ ಚುನಾವಣೆಯಲ್ಲಿ ಬಿಜೆಪಿ ಪ್ರಾಬಲ್ಯ. ಆದ್ರೆ ಈಗ ಪ್ರೆಸೆಂಟ್ ಸೋಮಣ್ಣ ಅವರು ಕೇಂದ್ರ ಸಚಿವರು.
ಅವ್ರ ಪ್ರಾಬಲ್ಯ ಕೂಡ ಈ ಬಾರಿ ಚುನಾವಣೆಯಲ್ಲಿ ದೊಡ್ಡ ಮಟ್ಟಕ್ಕೆ ಇದ್ದೇ ಇರುತ್ತೆ. ಹಂಗಂದ ಮಾತ್ರಕ್ಕೆ ಎಂ ಕೃಷ್ಣಪ್ಪ ಸೋಮಣ್ಣ ಅವ್ರಿಗೆ ಇನ್ನೊಂದು ಸವಾಲು ಏನು ಅಂತ ಹೇಳಿದ್ರೆ ಅವರ ಮಗ ಅರುಣ್ ಸೋಮಣ್ಣ ಅವರು ಕೂಡ ವಿಧಾನಸಭಾ ಚುನಾವಣೆಯ ಟಿಕೆಟ್ ಆಕಾಂಕ್ಷಿ ಇರೋದ್ರಿಂದ ಹೌದು, ಅವ್ರಿಗೂ ಕೂಡ ಈ ಭಾಗದಲ್ಲಿ ವಿಜಯನಗರ ಮತ್ತು ಗೋವಿಂದರಾಜನಗರ ಭಾಗದಲ್ಲಿ ಅವ್ರಿಗೂ ಕೂಡ ಅವರ ಅಸ್ತಿತ್ವವನ್ನ ಸಾಬೀತುಪಡಿಸ್ಕೋಬೇಕಾದಂತ ಅನಿವಾರ್ಯತೆ ಇದೆ ಅವ್ರಿಗೆ. ಓಕೆ, ಹೀಗಾಗಿ ಈ ಬಾರಿ ವಿಜಯನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ 13 GBA ವಾರ್ಡ್ಗಳಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡರ ನಡುವೆ ಕೂಡ ಸಮಬಲದ ಪೈಪೋಟಿ ನಡೆಯುವ ಸಾಧ್ಯತೆ ಇದೆ. ಕೇಂದ್ರ ಸಚಿವರಾಗಿ ಸೋಮಣ್ಣ ಹಾಗೆ ಅವರ ಮಗ ಅರುಣ್ ಸೋಮಣ್ಣ ಚುನಾವಣೆಯನ್ನ ಮಾಡ್ತಾರೆ. ಮತ್ತೊಂದು ಕಡೆ ಎಂ ಕೃಷ್ಣಪ್ಪ, ಅವರಿಗೆ ಪ್ರಿಯಾ ಕೃಷ್ಣ ಆಗಿರ್ಬೋದು, ಹಾಗೇನೆ ಇನ್ನೊಬ್ರು ಪುತ್ರ ಆಗಿರ್ಬೋದು, ಜೊತೆ ಕಾರ್ಯಕರ್ತರಾಗಿರ್ಬೋದು, ದೊಡ್ಡ ಮಟ್ಟದ ಸೈನ್ಯವನ್ನೇ ಕಟ್ಟವ್ರೆ. ದೊಡ್ಡ ಮಟ್ಟಕ್ಕೆ ಹೈ ವೋಲ್ಟೇಜ್ ಕರೆದ ನಡೆಯುತ್ತೆ. ವೀಕ್ಷಕರು, ನೀವು ವಿಜಯನಗರ ವಿಧಾನಸಭಾ ಕ್ಷೇತ್ರದ ಮತದಾರರಾಗಿದ್ದು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ, ಈ ಬಾರಿಯ GBA ಚುನಾವಣೆಯಲ್ಲಿ ಯಾವ ಪಾರ್ಟಿಯದ್ದು ಮೇಲುಗೈ?